ನಮಸ್ಕಾರ. ವಿಶ್ವಾನಿ ಟಿವಿಗೆ ಸ್ವಾಗತ. ನಾನು ಚಿದಾನಂದ ರುದ್ರಾಪುರ್ಮಾಟ್. ರಾಜ್ಯ ರಾಜಕೀಯದಲ್ಲಿ ದಿನಕ್ಕೊಂದು ಬೆಳವಣಿಗೆ ನಡೆಯುತ್ತಿದೆ. ರಾಜ್ಯದಲ್ಲಿ ಮಹತ್ತರವಾಗಿ ಬೇರೂರಿರುವಂತಹ ಪಕ್ಷಗಳೆಂದರೆ ಅದು ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷಗಳು. ಈ ಎರಡೂ ರಾಷ್ಟ್ರೀಯ ಪಕ್ಷಗಳು ರಾಜ್ಯದಲ್ಲಿ ತಮ್ಮದೇ ಆದ ಹಿಡಿತ ಹೊಂದಿವೆ. ಆದರೆ ಕಳೆದ ಉಪಚುನಾವಣೆಯ ಫಲಿತಾಂಶದ ನಂತರ ಹೆಚ್ಚು ಚರ್ಚೆ ಆಗುತ್ತಿರುವುದು ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ವಿಚಾರ. ಅದರಲ್ಲೂ ಬಹುಮುಖ್ಯವಾಗಿ ಜೆಡಿಎಸ್ ಪಕ್ಷದ ಅಳಿವು ಉಳಿವಿನ ಪ್ರಶ್ನೆಯ ಕೂಗು ಹೆಚ್ಚು ಮಾರ್ದನಿಸುತ್ತಿದೆ. ಜೆಡಿಎಸ್ ಪಕ್ಷ ಇಡೀ ರಾಜ್ಯದ ತುಂಬಾ ವರ್ಚಸ್ಸು ಹೊಂದದೇ ಇದ್ದರೂ ಕೂಡ ಹಳೆ ಮೈಸೂರು ಭಾಗದಲ್ಲಿ ತನ್ನದೇ ಆದ ಹಿಡಿತವನ್ನ ಹೊಂದಿದೆ. ಒಂದು ಕಾಲದಲ್ಲಿ ಇಡೀ ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ಪಾರುಮತ್ಯ ಹೊಂದಿತ್ತು. ಒಕ್ಕಲಿಗರ ಕೋಟೆಯನ್ನ ಭದ್ರಪಡಿಸಿಕೊಳ್ಳುವ ನಿಟ್ಟಿನಲ್ಲಿ ಗೌಡರು ಎಲ್ಲಿಲ್ಲದ ಪ್ರಯತ್ನ ಮಾಡಿ ಯಶಸ್ವಿಯಾಗಿದ್ದರು. ಮಾಜಿ ಪ್ರಧಾನಿ ದೇವೇಗೌಡರು ಕೂಡ ತಮ್ಮ ಅವಿರತ ಪರಿಶ್ರಮದಿಂದ ಪ್ರಾದೇಶಿಕ ಪಕ್ಷವನ್ನ ಕಟ್ಟಿ ರಾಜ್ಯದಲ್ಲಿ ಉತ್ತಮ ಸ್ಥಿತಿಯಲ್ಲಿರಿಸಿದ್ದರು. ರೈತರ ಪಕ್ಷ ಎಂದು ಹೆಸರಾಗಿತ್ತು. ಬಿಜೆಪಿ ಕಾಂಗ್ರೆಸ್ ಜೊತೆ ಸೇರಿ ಸರ್ಕಾರ ಕೂಡ ನಡೆಸಿತ್ತು. ಆದರೆ ಇಂತಹ ಜೆಡಿಎಸ್ ಪಕ್ಷ ಇಂದು ಸಂಕಷ್ಟಕ್ಕೆ ಸಿಲುಕಿದೆ. ಅದರಲ್ಲೂ ಭರ್ಜರಿ ಗೆಲುವಿನ ಹುಮ್ಮಸ್ಸಿನಲ್ಲಿರುವ ಕಾಂಗ್ರೆಸ್ ಪಕ್ಷ ಜೆಡಿಎಸ್ ಪಕ್ಷವನ್ನ ಮುಗಿಸಲು ಪ್ರಯತ್ನ ಮಾಡುತ್ತಿರುವ ಹೇಳಿಕೆಗಳು ದಿನಕ್ಕೊಂದು ಆಚೆ ಬರುತ್ತಿವೆ. ಅದರಲ್ಲೂ ಬಾಂಬೆ ನಾಡಿನ ಸೈನಿಕ ಯೋಗೇಶ್ವರ್ ಒಂದು ತಿಂಗಳ ಸಮಯ ಕೊಟ್ಟರೆ ಇಡೀ ಜೆಡಿಎಸ್ ಶಾಸಕರನ್ನ ಕಾಂಗ್ರೆಸ್ಗೆ ಕರೆತರುತ್ತೇನೆ ಎಂದಿರುವುದು ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಸಂಚಲನ ಎಬ್ಬಿಸಿದೆ. ಒಂದು ವೇಳೆ ಆಮಿಷಕ್ಕೆ ಒಳಗಾಗಿ ಜೆಡಿಎಸ್ ಆಪರೇಷನ್ ನಡೆದರೆ ಪಕ್ಷದ ಗತಿ ಏನು ಎಂದು ದಳಪಾಳಯದಲ್ಲಿ ಆತಂಕ ಶುರುವಾಗಿದೆ. ಮತ್ತೆ ಪ್ರಾದೇಶಿಕ ಪಕ್ಷ ಜೆಡಿಎಸ್ ಪಾರ್ಟಿಯನ್ನ ಮೇಲಕ್ಕೆ ತರಬೇಕಾದ ಸವಾಲು ಸದ್ಯ ಕುಮಾರಸ್ವಾಮಿ ಮತ್ತು ದೇವೇಗೌಡರ ಮುಂದಿದೆ. ಲೋಕಸಭೆಯಲ್ಲಿ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡು ಎರಡೂ ಕ್ಷೇತ್ರಗಳಲ್ಲಿ ಗೆದ್ದು ಹುಮ್ಮಸ್ಸಿನಲ್ಲಿದ್ದ ಜೆಡಿಎಸ್ಗೆ ಚನ್ನಪಟ್ಟಣದ ಉಪಚುನಾವಣೆಯ ಸೋಲು ದಳಕ್ಕೆ ದೊಡ್ಡ ತಲೆನೋವು ತರಿಸಿದೆ. ಯಾಕೆಂದ್ರೆ ಮುಸ್ಲಿಂ ಕೆಲ ಓಟುಗಳು ಅನೇಕ ವರ್ಷಗಳಿಂದ ಜೆಡಿಎಸ್ ಕೈ ಹಿಡಿದಿದ್ದವು. ಆದರೆ ಯಾವಾಗ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡ್ರೋ ಅವಾಗಿನಿಂದ ಮುಸ್ಲಿಂ ಮತಗಳು ಜೆಡಿಎಸ್ ನಿಂದ ಜಾರಿ ಹೋಗಲು ಶುರುವಾಯಿತು. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಚನ್ನಪಟ್ಟಣದಲ್ಲಿ ಮುಸ್ಲಿಂ ಎಲ್ಲ ಓಟುಗಳು ಕಾಂಗ್ರೆಸ್ ಪಾಲಾಗಿದ್ದರಿಂದ ಜೆಡಿಎಸ್ ಇಲ್ಲಿ ಸೋಲಬೇಕಾಯಿತು ಎನ್ನೋದು ಜಗಜ್ಜಾಹೀರು. ಖುದ್ದು ದೇವೇಗೌಡರು ಮುಸ್ಲಿಂ ಸಭೆಗಳನ್ನು ನಡೆಸಿದ್ರು ಕೂಡ ಯಶಸ್ಸು ಸಾಧಿಸಲಿಲ್ಲ. ಹಳೆ ಮೈಸೂರು ಭಾಗದ ಕೆಲ ಕ್ಷೇತ್ರಗಳಲ್ಲಿ ಜೆಡಿಎಸ್ನ ಮುಸ್ಲಿಂ ಮತಗಳನ್ನ ನೆಚ್ಚಿಕೊಂಡಿದ್ದೇ ಚನ್ನಪಟ್ಟಣದ ಸೋಲಿನ ನಂತರ ದೇವೇಗೌಡರಿಗೆ ಮುಸ್ಲಿಂ ಓಟು ಎಷ್ಟು ನಿರ್ಣಾಯಕ ಎನ್ನೋದು ಅರಿವಾಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಬರುವ ಅಲ್ಪ ಮುಸ್ಲಿಂ ಓಟುಗಳು ಕೈ ಕೊಟ್ಟರೆ ಹೇಗೆ ಎನ್ನುವ ಚಿಂತೆ ಜೆಡಿಎಸ್ ಕಾಡುತ್ತಿದೆ. ಒಂದು ಕಡೆ ಸ್ವಾರ್ಥ ಕುಟುಂಬ ರಾಜಕಾರಣದ ಹಣೆಪಟ್ಟಿ ಹೊತ್ತು ಸಾಗುತ್ತಿರುವ ಜೆಡಿಎಸ್ ಪಾರ್ಟಿಗೆ ತ್ರಿಶಂಕು ಸ್ಥಿತಿ ನಿರ್ಮಾಣವಾಗಿದೆ. ಮುಸ್ಲಿಂ ಓಟು ಚೆದರಿರುವ ಭಯ, ಮತ್ತೊಂದು ಕಡೆ ಆಪರೇಷನ್ ಭಯ, ಇನ್ನೊಂದು ಕಡೆ ಜೆಡಿಎಸ್ ನಾಯಕರೇ ಕಚ್ಚಾಡಿಕೊಳ್ಳುತ್ತಿರುವ ಬಗೆ, ಇವೆಲ್ಲವೂ ಜೆಡಿಎಸ್ಗೆ ಸದ್ಯ ದೊಡ್ಡ ಹೆಡ್ಡೇಕ್ ಆಗಿದೆ. ಒಟ್ಟಿನಲ್ಲಿ ದೇವೇಗೌಡರು ಕಟ್ಟಿದ ಜೆಡಿಎಸ್ ಪಾರ್ಟಿಯಲ್ಲಿ ಈಗ ಎಲ್ಲವೂ ಸರಿ ಇಲ್ಲ ಎನ್ನೋದು ಗೊತ್ತಿರುವಂತದ್ದೇ. ಒಂದು ಕಡೆ ಮಾಜಿ ಸಚಿವ ಸಾರಾ ಮಹೇಶ್, ಜಿಟಿ ದೇವೇಗೌಡರು ಕಿತ್ತಾಡಿಕೊಳ್ಳುತ್ತಿದ್ದರೆ, ಮತ್ತೊಂದು ಕಡೆ ಶಾಸಕರ ಆಪರೇಷನ್ ಬಾಂಬ್ ಬೆದರಿಕೆ, ಇವೆಲ್ಲದವರ ಮಧ್ಯೆ ಪಕ್ಷವನ್ನ ಮೇಲಕ್ಕೆ ತರುವ ಚಿಂತೆ. ಹಾಗಾಗಿ ಎಲ್ಲವನ್ನ ದೇವೇಗೌಡರು, ಕುಮಾರಸ್ವಾಮಿ ಮತ್ತು ಜೆಡಿಎಸ್ ಪಕ್ಷ ಎಷ್ಟು ಸಕ್ಸಸ್ ಆಗುತ್ತೆ ಎನ್ನೋದು ಕಾದು ನೋಡಬೇಕಾಗಿದೆ ವೀಕ್ಷಕರೇ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ವಿಶ್ವಾನಿ ಟಿವಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.